ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ನಿತಿನ್ ಅಗರ್ವಾಲ್, ಆಯುಷ್ ಆಸ್ಪತ್ರೆ ವಿಜಯಪುರದಿಂದ. ಈಗ ನಮ್ಮಲ್ಲಿ ತುಂಬ ಜನರು ಎದೆ ನೋವಿಗಾಗಿ ಅಂತ ಬರ್ತಾರೆ. ಎದೆ ನೋವು ಬಹಳಷ್ಟು ಕಾರಣದಿಂದ ಆಗ್ಬೋದು. ಹಾರ್ಟ್ ತೊಂದರೆ ಇರ್ಬೋದು, ಆ್ಯಸಿಡಿಟಿ ಅಥವಾ ಪಿತ್ತ ವಿಕಾರ ಇರ್ಬೋದು, ಅಥವಾ ಇದು ಮಸ್ಕ್ಯುಲರ್ ಪೇನ್, ಮಾಂಸಕೋಶದ ನೋವು ಇರ್ಬೋದು, ಅಥವಾ ರೇರ್ಲಿ ಕೆಲವೊಮ್ಮೆ ನಾವು ಇನ್ನೂ ಕೆಲವೊಂದು ಡಿಸೀಸ್ ಅಂದರೆ ಲಂಗ್ಸ್ ಸುತ್ತಲೂ ಒಂದು ಪ್ಲ್ಯೂರಾ ಅಂತ ಇರ್ತದೆ, ಪ್ಲ್ಯೂರಲ್ ಸ್ಪೇಸ್, ಅದರದ್ದು ನೋವು ಇರ್ಬೋದು. ಇನ್ನೊಂದು ಹಾರ್ಟ್ ಸುತ್ತಲೂ ಪೆರಿಕಾರ್ಡಿಯಮ್ ಇರ್ತದೆ, ಅದರ ನೋವು ಇರ್ಬೋದು. ಅಥವಾ ಕೆಲವೊಮ್ಮೆ ರೇರ್ಲಿ ಪ್ಯಾಂಕ್ರಿಯಾಸ್ ಅಂತ ಹೊಟ್ಟೆಯಲ್ಲಿ ಇರ್ತದೆ, ಬಟ್ ಹೊಟ್ಟೆ ಪ್ಯಾಂಕ್ರಿಯಾಸ್ ಕೆಲವೊಮ್ಮೆ ಎದೆ ನೋವು ಕೊಡ್ತಾವೆ. ಸೊ ಯಾವಾಗ ನಾವು ಎದೆ ನೋವನ್ನು ಸೀರಿಯಸ್ ಆಗಿ ತಗೋಬೇಕು, ಯಾವುದೇ ನೋವು ಈ ನಮ್ಮ ಕುತ್ತಿಗೆಯಿಂದ ಹಿಡಿದು ಈ ನಾಭಿವರೆಗೂ, ಇನ್ಕ್ಲೂಡಿಂಗ್ ಶೋಲ್ಡರ್, ಯಾವ ಭುಜ, ಎರಡು ಭುಜ, ಈ ಇಷ್ಟು ಭಾಗದಲ್ಲಿ ಏನೇ ನೋವು ಇದ್ರೂ ಅದನ್ನು ನಿಷ್ಕಾಳಜಿ ಮಾಡುವಂಗಿಲ್ಲ. ಅದನ್ನು ನೀವು ಬೇಗನೆ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದರ ಪರಿಹಾರ ಮಾಡ್ಕೋಬೇಕು. ಡಾಕ್ಟ್ರು ಅವಶ್ಯಕತೆ ಇದ್ದರೆ ಒಂದು ECG ಮಾಡಿ ನೋಡ್ತಾರೆ. ಸೊ ಈ ಭಾಗಕ್ಕೆ ಮೇಲೆ ಅಥವಾ ನಾಭಿ ಕೆಳಗೆ ಇರುವ ನೋವು ಯೂಶ್ವಲಿ ಹಾರ್ಟ್ ತೊಂದರೆ ಇರಲಿಕ್ಕಿಲ್ಲ, ಬೇರೆ ಕಾರಣಗಳಿಂದ ಇರ್ಬೋದು ನೋವು. ಕೆಲವರಿಗೆ ಬೆನ್ನು ನೋವು ಇರುತ್ತೆ, ಸೆಂಟ್ರದಲ್ಲಿ ಬೆನ್ನು ನೋವು ಇದ್ದಾಗೂ ತಾವು ಅದನ್ನು ನಿಷ್ಕಾಳಜಿ ಮಾಡಬಾರ್ದು. ಬೆನ್ನಿನ ಮೇಲೆ ಭಾಗದಲ್ಲಿ ನೋವು ಇದ್ದರೆ ಇದು ಇನ್ನೂ ನಾನಾ ಥರದ ಕಾರಣ ಇರ್ಬೋದು, ಬಟ್ ಈವನ್ ಹಾರ್ಟ್ ತೊಂದರೆನೂ ಆಗಿರ್ಬೋದು. ಸೊ ಈ ಯಾವುದೇ ನೋವುಗಳನ್ನು ನಾವು ಚೆಕಪ್ ಮಾಡಲೇಬೇಕು. ಅದನ್ನು ರೆಗ್ಯುಲರ್ ಆಗಿ ಡಾಕ್ಟರ್ ಕಡೆ ತೋರಿಸ್ಕೊಂಡು ಇಮಿಡಿಯೇಟ್ ಏನಾದರೂ ಒಂದು ಪರಿಹಾರ ಮಾಡ್ಕೋಬೇಕು. ಥ್ಯಾಂಕ್ ಯು.